ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ಈ ದಿನ ಚಿಂತನೆ ವಿಷಯ ಭಗವದ್ಗೀತೆಯ 12ನೇ ಅಧ್ಯಾಯ ಭಕ್ತಿಯೋಗ. ಭಕ್ತಿಯೋಗ ಅಂದರೆ ಏನು ಅಂತ ನಾವು ಚಿಂತನೆ ಮಾಡಿದ್ವಿ. ಈಗ ಭಕ್ತಿಯೋಗದಲ್ಲಿ ಭಗವಂತ ಭಕ್ತನ ಹಲವಾರು ಗುಣಗಳನ್ನು ವರ್ಣನೆ ಮಾಡ್ತಾನೆ. ಇದನ್ನು ಯಾಕೆ ವರ್ಣನೆ ಮಾಡ್ತಾನಪ್ಪ ಅಂದರೆ, ನಮ್ಮ ಭಕ್ತಿ ಅಂದರೆ ಬೇರೆ ಬೇರೆ ರೀತಿಯ ಕಲ್ಪನೆಗಳಿದ್ದಾವೆ. ಆ ಪೂಜೆ ಮಾಡು, ಈ ಪೂಜೆ ಮಾಡು, ಅದನ್ನು ಮಾಡು, ಇದನ್ನು ಮಾಡು ಅಂತ ಭಕ್ತಿ. ನಮ್ಮ ದೃಷ್ಟಿಯಲ್ಲಿ ಮಾಡುವಿಕೆ ಭಕ್ತಿ. ಭಗವಂತನ ದೃಷ್ಟಿಯಲ್ಲಿ ಮಾಡುವಿಕೆ ಭಕ್ತಿ ಅಲ್ಲಪ್ಪ. ನಿಮ್ಮ ಒಳಗೆ ಏನಿದೆ ಅದು ಭಕ್ತಿ. ಫಲಂ ಪತ್ರಂ ಪುಷ್ಪಂ ತೋಯಂ, ನನಗೆ ಒಂದು ಹಣ್ಣು ನೀರು ಎಲೆ ಕೊಟ್ಟರು ಸಾಕು, ಆದರೆ ನೀನು ಏನಾಗಿದ್ಯಾ ಅದನ್ನು ನೋಡು ಅಂತ ಭಗವಂತ. ಇದು ಲೋಕದ ದೃಷ್ಟಿ ಬೇರೆ, ಭಗವಂತನ ದೃಷ್ಟಿ ಬೇರೆ. ಲೋಕದ ದೃಷ್ಟಿಯಲ್ಲಿ ಒಬ್ಬ ವ್ಯಕ್ತಿ ದೊಡ್ಡ ವ್ಯಕ್ತಿ ಅಂತ ಹೇಳಿದರೆ, ಅವನ ಅಷ್ಟಿದೆ, ಅದು ಆಸ್ತಿ ಇದೆ, ಇದೆ ಕಾರ್ ಇದೆ, ಅವನ ಈ ಅಧಿಕಾರ ಇದೆ ಅಂತ. ಇಲ್ಲ ಅವನು ಒಳ್ಳೆಯ, ಅವನು ಭಾಳ ಸಕ್ಸಸ್ಫುಲ್ ಅಥವಾ ಯಶಸ್ವಿ ಅಂತ ಹೇಳಿದರೆ, ಅವನು ಅದನ್ನು ಮಾಡಿದ ಇದನ್ನು ಮಾಡಿದ ಅಂತ. ಭಗವಂತ ನೀನು ಏನು ಮಾಡಿದ್ದಿ ಅಂತ ನೋಡೋಕ್ಕೆ ಹೋಗೋದಿಲ್ಲ. ಭಗವಂತ ನಿನ್ನ ಹತ್ರ ಏನಿದೆ ಅಂತ ನೋಡೋಕ್ಕೆ ಹೋಗೋದಿಲ್ಲ. ಭಗವಂತ ನೀನು ಏನಾಗಿದ್ದಿ ಅಂತ ನೋಡ್ತಾನೆ. ನೀನು ಯಾವ ಭಾವನೆಯಿಂದ ಮಾಡ್ತಿದ್ಯಾ, ಏನಾಗಿದ್ದೀಯಾ ಅಂತ ನೋಡ್ತಾನೆ. ಅದಕ್ಕೋಸ್ಕರ ಭಗವಂತ ಭಕ್ತ ಅಂದರೆ ಏನು ಅಂತ ಗುಣಲಕ್ಷಣಗಳನ್ನು ಹೇಳ್ತಾರೆ. ಈ ಗುಣಲಕ್ಷಣ ಯಾಕೆ ಹೇಳ್ತಾರೆ? ಅವ್ರ ಭಕ್ತರಾದ ನಾವು ಚೆಕ್ ಮಾಡ್ಲಿಕ್ಕಲ್ಲ. ಇದೆಲ್ಲ ಗುಣ ಇದೆ, ಯಾವ್ದು ಇದೆಯಾ ಅಂತ ನೋಡಲ್ಲ. ಬೇರೆಯವ್ರನ್ನ ನೋಡೋಕ್ಕಲ್ಲ. ನಮ್ಮಲ್ಲಿ ಈ ಗುಣಗಳು ಎಷ್ಟಿದ್ದಾವೆ ಅನ್ನೋದನ್ನು ನೋಡಲಿಕ್ಕೆ, ಈ ನಾನು ಹೇಗೆ ಬೆಳೆಸ್ಕೊಳ್ಳಲಿ ಅಂತ ನೋಡಲಿಕ್ಕೆ ಭಗವಂತ ಈ ಗುಣಗಳನ್ನು ಕೊಟ್ಟಿದ್ದಾರೆ. ಆ ಗುಣಗಳು ಯಾವುದಪ್ಪ? ಅದ್ವೇಷ್ಟ ಸರ್ವಭೂತಾನಾಂ, ಎಲ್ಲ ಪ್ರಾಣಿಗಳಲ್ಲಿ ದ್ವೇಷ ಇಲ್ಲ. ಯಾವುದೇ ವಿಷಯದಲ್ಲಿ ದ್ವೇಷ ಇಲ್ಲ. ಮೈತ್ರ, ಎಲ್ಲ ಪ್ರಾಣಿಗಳಲ್ಲಿ, ಎಲ್ಲರಲ್ಲಿ ಮಿತ್ರತ್ವ, ಪ್ರಾಣಿಗಳಲ್ಲಿ, ಪಶು ಪಕ್ಷಿಗಳಲ್ಲಿ, ಮನುಷ್ಯರಲ್ಲಿ ಕರುಣೆ, ಅಹಂಕಾರ ಇಲ್ಲದಿರುವುದು, ಸುಖ ದುಃಖಗಳಲ್ಲಿ ಸಮಭಾವ, ಕ್ಷಮೆಯ ಬುದ್ಧಿ, ಸಂತುಷ್ಟ, ಸದಾಕಾಲ ಸಂತೋಷವಾಗಿರುವುದು, ಸದಾಕಾಲ ಧ್ಯಾನ ಯೋಗದ ಭಗವಂತನ ಚಿಂತನೆ, ಧ್ಯಾನ. ಈ ಇಂದ್ರಿಯಗಳ ಮೇಲೆ ಇಂದ್ರಿಯ ವಶ, ಇಂದ್ರಿಯಗಳ ಮೇಲೆ ಕಂಟ್ರೋಲ್. ಇಂದ್ರಿಯನು ನಾಲಿಗೆ, ಕಣ್ಣು, ಕಿವಿ. ಯಾರನ್ನು ನೋಡಿದರೆ, ಯಾರಿಂದ ಪ್ರಪಂಚಕ್ಕೆ ತೊಂದರೆ ಆಗೋದಿಲ್ಲವೋ, ಅಷ್ಟು ಮಾತ್ರ ಅಲ್ಲ, ಪ್ರಪಂಚದಲ್ಲಿ ಏನೇ ಆದರೂ ಇವನಿಗೆ ತೊಂದರೆ ಆಗೋದಿಲ್ಲವೋ ಅವನು ಭಕ್ತ. ಸಂತೋಷ ಬಂದಾಗ ಕುಣಿದಾಡೋದು, ದುಃಖ ಬಂದಾಗ ಕುಗ್ಗುವುದು, ಅಸೂಯೆ, ಭಯ, ಉದ್ವೇಗ, ಏನಾಗಿಲ್ಲ ಅನ್ನೋ ಉದ್ವೇಗ. ಅವರಿಂದ ಯಾರು ಮುಕ್ತಿದನೋ ಅವನೇ ಭಕ್ತ. ಯಾವುದೇ ಅಪೇಕ್ಷೆ ಇಲ್ಲದೆ ಭಗವಂತನ ಪ್ರೀತಿಗೋಸ್ಕರ ಕೆಲಸ ಮಾಡ್ತಿರೋನು ಭಕ್ತ. ಬಾಹ್ಯ ಶೌಚ ಮತ್ತು ಅಂತರಂಗದ ಶೌಚ. ಶುಚಿಯಾಗೋದು, ದೇಹ ಶುದ್ಧಿ, ಮನಃಶುದ್ಧಿ. ಗತವ್ಯತಃ, ಯಾವುದೇ ದುಃಖ ಇಲ್ಲ, ಪಕ್ಷಪಾತ ಇಲ್ಲ. ಏನೇ ಕೆಲಸ ಮಾಡಬೇಕಾದ್ರೂ ಮಾಡಬೇಕು ಅನ್ನೋ ಒಂದು ಧ್ಯೇಯ ಇರ್ತದೆ. ನನಗೆ ಅದು ಬೇಕು, ಇದು ಬೇಕು, ಸ್ವಾರ್ಥ ಇರ್ತದೆ. ಆ ಸ್ವಾರ್ಥ ಇಲ್ಲದೆ ಎಲ್ಲ ಕೆಲಸ ಮಾಡ್ತಾರೆ. ಹಾಗೆ ಕೆಲಸ ಯಾಕೆ ಮಾಡ್ತಾನೆ? ಅದು ಭಗವಂತನ ಪ್ರೀತಿ ಆಗಲಿ, ಭಗವಂತನ ಸೇವೆ ಅಂತ ಎಲ್ಲ ಕೆಲಸಗಳು ಮಾಡುವಂಥವನು. ಕಡೆಗೆ ಏನೇನೋ ಫಲ ಬರ್ತದೆ, ಒಳ್ಳೆಯ ಫಲ, ಕೆಟ್ಟ ಬರ್ತದೆ. ಆ ಎರಡೂ ಫಲಗಳು ಭಗವಂತನ ಪ್ರಸಾದ ಅಂತ ಸ್ವೀಕಾರ ಮಾಡೋದು. ಯಾಕಂದರೆ ಎಲ್ಲ ಫಲಗಳು ನಮ್ಮ ಕರ್ಮ ಫಲದಿಂದ ಅದು ಭಗವಂತ ನಮ್ಗೆ ಕೊಟ್ಟಿದ್ದಾನೆ ಅಂತ ಸಮಭಾವದಿಂದ ಸ್ವೀಕಾರ. ಸಂತೋಷ ಬಂದಾಗ ಕುಗ್ಗದೇ ಇರೋದು, ಯಾರದ ಮೇಲೆ ದ್ವೇಷ ಇಲ್ಲ, ದುಃಖ ಇಲ್ಲ, ಮತ್ತು ಅದು ಬೇಕು ಇದು ಬೇಕು ಅನ್ನೋ ಆಶೆ ಇಲ್ಲ. ಕೆಲವು ಸಲ ಶುಭ ಫಲ ಬರ್ತದೆ, ಕೆಲವು ಸಲ ಅಶುಭ ಫಲ ಬರ್ತದೆ. ಈ ಶುಭ ಮತ್ತು ಅಶುಭ ಫಲ ಎರಡನ್ನು ಅಂಟಿಕೊಳ್ಳೋದಿಲ್ಲ, ಮನಸ್ಸಿಗೆ ಅಂಟಿಕೊಳ್ಳದೆ ಭಗವಂತ ಕೊಟ್ಟ ಅನ್ನೋ ಭಾವನೆಯಿಂದ ಸ್ವೀಕಾರ ಮಾಡಿ ಜೀವನ ಮಾಡುವನು ಆ ಭಕ್ತ ಭಗವಂತನಿಗೆ ಪ್ರಿಯ.
ಶತ್ರುಗಳ ಮೇಲೆ ಮತ್ತು ಮಿತ್ರರ ಮೇಲೆ ಏಕಭಾವ, ಆ ಶತ್ರುವಿನಲ್ಲೂ ಭಗವಂತ ಮತ್ತು ಮಿತ್ರರಲ್ಲೂ ಭಗವಂತನನ್ನು ಕಂಡು ಸಮಭಾವದಿಂದ ವರ್ತನೆ ಮಾಡೋನು ಭಕ್ತ. ಕೆಲವು ಸಲ ಮಾನ ಬರ್ತದೆ, ಅಂದರೆ ಗೌರವ ಸಿಗುತ್ತದೆ, ಕೆಲವು ಸಲ ಅಪಮಾನ ಆಗ್ತದೆ. ಆ ಗೌರವ ಮತ್ತು ಅಪಮಾನಗಳಲ್ಲೂ ಸಮಸ್ಥಿತಿ ಉಳಿಸ್ಕೊಂಡವನು ಭಕ್ತ. ಶೀತೋಷ್ಣ ಸುಖ ದುಃಖೇಶು, ಕೆಲವು ಸಲ ದೇಹಕ್ಕೆ ವೈಪರೀತ್ಯ ಸಿಗ್ತದೆ, ಕೆಲವು ಸಲ ನೋವು, ದುಃಖ, ಬಿಸಿ, ತಣ್ಣಗೆ ಅಂತ ವಾತಾವರಣ ಬರ್ತದೆ. ಈ ಎಲ್ಲ ಪರಿಸ್ಥಿತಿಯಲ್ಲೂ ಶೀತೋಷ್ಣ ಸುಖ ದುಃಖ ಅಂದರೆ ದ್ವಂದ್ವಗಳ ಪರಿಸ್ಥಿತಿಯಲ್ಲೂ ಸಮಸ್ಥಿತಿಯನ್ನು ಉಳಿಸ್ಕೊಂಡವನು ಭಕ್ತ. ಸಂಘ ವಿವರ್ಜಿತ, ಯಾರೊಟ್ಟಿಗೂ ಅಟ್ಯಾಚ್ಮೆಂಟ್ ಇಲ್ಲ, ಅಂದರೆ ಅದಕ್ಕೆ ಅಟ್ಯಾಚ್ಮೆಂಟ್ ಕನ್ನಡ ಹೇಳ್ತಾರೆ ರಾಗ ಮತ್ತು ಮೋಹ ಬಿಟ್ಟವನು. ತುಲ್ಯ ನಿಂದ್ಯ, ಹೊಗಳಿಕೆ ಮತ್ತು ತೆಗಳಿಕೆ, ಯಾರೋ ಹೊಗಳಿದ್ರು ಮೇಲಕ್ಕೆ ಹೋಗೋದು, ತೆಗಳಿದ್ರೆ ಕೆಳಗೆ ಬೀಳೋದು, ದುಃಖ ಪಡೋದು, ಎರಡನ್ನು ಬಿಟ್ಟವನು ಯೋಗಿ ಭಕ್ತ. ಸದಾ ಸಂತುಷ್ಟ, ಏನೇ ಬರಲಿ ಜೀವನದಲ್ಲಿ ತೃಪ್ತಿಯಿಂದ ಜೀವನ ಮಾಡುವವನು ಭಕ್ತ. ನಾನು ದೇಹ ಅಲ್ಲ, ನಾನು ಮನಸ್ಸಲ್ಲ, ನಾನು ಬುದ್ಧಿ ಅಲ್ಲ, ನಾನು ಆತ್ಮಸ್ವರೂಪಿ ಅಂತ ಜೀವನ ಮಾಡುವವನು ಸ್ಥಿರ ಬುದ್ಧಿಯುಳ್ಳವನು. ಅಂತಹ ಭಕ್ತ ನನಗೆ ಪ್ರಿಯ, ಅಂದರೆ ಭಗವಂತನಿಗೆ ಪ್ರಿಯ ಅಂತ ಹೇಳ್ತಾರೆ. ಈ ರೀತಿ ಭಗವಂತ ಭಕ್ತರ ಹಲವಾರು ಗುಣಗಳನ್ನು ಹೇಳಿದ್ದಾನೆ. ನಮಗೆ ಭಕ್ತಿ ಅಂದರೆ ಏನೇನೋ ಕಲ್ಪನೆ ಇದೆ, ಅಲ್ಲಿಗೆ ಹೋಗೋದು, ಇಲ್ಲಿಗೆ ಹೋಗೋದು, ಇದನ್ನು ಮಾಡೋದು, ಅದನ್ನು ಮಾಡೋದು. ಭಕ್ತಿ ಅಂದರೆ ಆ ಭಕ್ತಿಯಿಂದ ನಿಮ್ಮಲ್ಲಿ ಬರುವ ಗುಣಗಳಿದಲ್ಲ, ಅದು ಭಕ್ತನ ಲಕ್ಷಣಗಳು. ಈ ಭಕ್ತನ ಲಕ್ಷಣಗಳು ಭಗವಂತ ಯಾಕೆ ಹೇಳಿದ್ದಾನೆ? ನಿಮ್ಮಲ್ಲಿ ನೋಡ್ಕೊಳ್ಳಿ, ನಿಮ್ಮಲ್ಲಿ ಎಷ್ಟು ಲಕ್ಷಣಗಳಿದ್ದಾವೆ, ಯಾವ ಲಕ್ಷಣಗಳಿಲ್ಲ ಅದನ್ನು ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಯಾವ ಲಕ್ಷಣಗಳಿದ್ದಾವೆ ಅದನ್ನು ಭಗವಂತನಿಗೆ ಕೃತಜ್ಞತೆ ಅರ್ಪಿಸಿ. ಈ ಭಕ್ತಿ ಸಾಧನೆಯಲ್ಲಿ ಬೆಳೆಯಿರಿ. ಭಕ್ತಿ ಸಾಧನೆಯಲ್ಲಿ ಬೆಳೆಯಲಿಕ್ಕೆ ಸಾಧನೆ ದಾರಿಯತ್ತು ಭಕ್ತಿಯಿಂದ ಸರ್ವಿಸ್ ಮಾಡಬೇಕು. ಯಜ್ಞ ಭಾವನೆಯಿಂದ ಸೇವೆ ಮಾಡಬೇಕು, ಭಗವಂತನ ಸೇವೆ ಮಾಡಬೇಕು. ಮನಸ್ಸು ಶುದ್ಧಿಯಾಗಿ ಧ್ಯಾನ ಮತ್ತು ಮೂಲಕ ಮುಕ್ತಿಯ ಮಾರ್ಗವನ್ನು ಹಿಡಿಬೇಕು. ಇದೇ ಭಕ್ತಿ ಯೋಗ.